ಮನಸಾ ಸತತಂ ಸ್ಮರಣೀಯಂ ವಚಸಾ ಸತತಂ ವದನೀಯಂ. ದೇಶ ಉಳಿಯಬೇಕಾದರೆ ಒಗ್ಗಟ್ಟು ಅಗತ್ಯ. ಒಗ್ಗಟ್ಟಿಗೆ ಸಂಘಟನೆ ಮುಖ್ಯ. ಇಂತಹ ಸಂಘಟನಾ ಕಾರ್ಯ ಮಾಡುತ್ತಿರುವ ಮನು ಪುತ್ತೂರು ಇವರ ಕೆಲಸ ಶ್ಲಾಘನೀಯ. ಇವರು ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ನಶಿಸಿ ಹೋಗುತ್ತಿರುವ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ಕೆಲಸ ಈ ಸಂಸ್ಥೆಯಿಂದ, ಶಿವಮಣಿ ಕಲಾ ಸಂಸ್ಥೆಯಿಂದ ನಡೆಯುತ್ತಾ ಬಂದಿದೆ. ಸಂಸ್ಕೃತಿಯ ಸಂವರ್ಧನೆ, ಸಾಹಿತ್ಯವನ್ನು ಬರೆಯುತ್ತಾ ಶಿವಮಣಿ ಎಂಬ ಕಲಾ ಸಂಸ್ಥೆಯನ್ನು ಕಟ್ಟಿ ಬೆಳೆಸುತ್ತಾ ಕಲೆಯ ಕಂಪನ್ನು ಎಲ್ಲ ಕಡೆ ಪಸರಿಸುತ್ತಿರುವ, ಪಾದರಸದಂತೆ ಚಲಿಸುವ ವ್ಯಕ್ತಿ ಮನುಕುಮಾರ್ ಎಂದು ಹೇಳಲು ನಮಗೂ ಹೆಮ್ಮೆ. ನಮ್ಮ ಸಂಸ್ಥೆಯ ಜೊತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಶಿವಮಣಿ ಕಲಾ ಸಂಸ್ಥೆಯವರು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ದಿಕ್ಕು ತಪ್ಪುತ್ತಿರುವ ಸಮಾಜಕ್ಕೆ ಪುಸ್ತಕದಲ್ಲಿರುವ ಒಳ್ಳೆಯ ಅಂಶಗಳನ್ನು ತಿಳಿಸಿ ಜ್ಞಾನದ ಬೆಳಕು ಹಚ್ಚಬೇಕಾಗಿದೆ. ಹಿಂದೆ ಟಿವಿ ಮಾಧ್ಯಮಗಳು ನಮ್ಮ ಜೀವನವನ್ನು ಆಕ್ರಮಿಸಿದ್ದವು. ಈಗ ಸಾಮಾಜಿಕ ಜಾಲತಾಣಗಳು. ಪುಸ್ತಕವನ್ನು ಓದುವವರು ಸಾಂಸ್ಕೃತಿಕ ಕಾರ್ಯಕ್ರಮ, ಕಲೆಯಲ್ಲಿ ತೊಡಗಿಸಿಕೊಂಡಿರುವ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಬೋಧಿ ವೃಕ್ಷದ ಕೆಳಗೆ ಜ್ಞಾನ ಮಾಡುತ್ತಿರುವಾಗ ಬುದ್ಧನಿಗೆ ಜ್ಞಾನೋದಯವಾಯಿತು. ಆದರೆ ಈ ಕಲಿಯುಗದಲ್ಲಿ ನಮ್ಮನ್ನು ನಾವೇ ಅರಿತುಕೊಳ್ಳಬೇಕು. ಬುದ್ಧ ನಾವಾಗದಿದ್ದರೂ ಬದ್ಧರಾಗಿ ನಡೆಯೋಣ. ಕೃಷ್ಣ ಜೀವನದ ಸಾರವನ್ನು ತಿಳಿಸಿದ, ಭಗವದ್ಗೀತೆಯನ್ನು ಬೋಧಿಸಿದ ಮಹಾನುಭಾವ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರು ಇಷ್ಟಪಡುವ ದೇವರು ಕೃಷ್ಣ.